ಎಸ್ಐಟಿ 16ನೇ ಕ್ರಾಸ್ ರಸ್ತೆಯಲ್ಲಿ ಬಿದ್ದಿದೆ ರಾಶಿ ಕಸ. ನಂದೀಶ್ ಲೇಔಟ್ ಜನರಿಗೆ ಸಿಗ್ತಿಲ್ಲ, ಕಸದ ಸಮಸ್ಯೆಯಿಂದ ಮುಕ್ತಿ. ಕಸ ಆಯ್ತಲ್ಲ, ಅವ್ರಿಗೆ ದುಡ್ಡು ಕೊಟ್ಟರೆ ಮಾಡ್ತಾರೆ, ಇಲ್ಲ ಡೈಲಿಯಲ್ಲಿ ಬರ್ತಾರೆ ಸರ್. ಬಂದು ಎಷ್ಟು ಕಸ ಎಲ್ಲಿರುತ್ತೆ ಸರ್? ಕಡಿಮೆ ಈಗ ರೀಸೆಂಟಾಗಿ ಬಂದು ಒಂದು 3 ತಿಂಗಳು 4 ತಿಂಗಳಾಯ್ತು. ಬಂದಾಗಿಂದ ಬರೀ ಇದೆ. ಹಂದಿ ನಾಯಿಗಳ ಕಾಟಕ್ಕೆ ಹೈರಾಣಾಗುತ್ತಿದ್ದಾರೆ ಸಾರ್ವಜನಿಕರು. ನಾಯಿಗಳು ಸುಮಾರು 50 ನಾಯಿಗಳು ತಗೊಂಡು ಕಡಿತವೆ, ಅವೆಲ್ಲ ಮಾಡ್ತವೆ, ಮಕ್ಕಳಿಗೆಲ್ಲ ಕಡಿತಾ ಇದ್ದಾವೆ, ಜನಗಳಿಗೆ ಓಡಕ್ಕೆ ಆಗ್ತಾ ಇಲ್ಲ. ತುಂಬಾ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಆದರೆ ನಗರದ ಸೌಂದರ್ಯವನ್ನ ಕಸದ ಸಮಸ್ಯೆ ಹಾಳು ಮಾಡ್ತಾ ಇದೆ. ನಗರದ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿದ್ರೂ ಕೂಡ ನಗರದ ಚಿತ್ರಣ ಮಾತ್ರ ಬದಲಾಗ್ತಾ ಇಲ್ಲ. ಇತ್ತ ತುಮಕೂರಿನ ಎಸ್ಐಟಿಯ 16ನೇ ಕ್ರಾಸ್ನಲ್ಲಿ ಬಿದ್ದಿದೆ ರಾಶಿ ಕಸ. ಆದ್ರೆ ಅದ್ಯಾಕೋ ಅಧಿಕಾರಿಗಳು ಕಸ ಎತ್ತುವ ಮನಸ್ಸೇ ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಎಸ್ಐಟಿ ಜನರು ಹಂದಿ ನಾಯಿಗಳ ಹಾವಳಿಗೆ ಹೈರಾಣಾಗಿದ್ದಾರೆ. ಹೌದು, ತುಮಕೂರಿನ ವಾರ್ಡ್ ನಂಬರ್ 27 ನಂದೀಶ್ ಲೇಔಟ್ ಎಸ್ಐಟಿಯ 16ನೇ ಕ್ರಾಸ್ ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಪಾಲಿಕೆಯವರು ಮಾತ್ರ ಅಲ್ಲಿ ಬಿದ್ದಿರುವ ಕಸ ತೆಗಿತಾ ಇಲ್ಲ. ರಸ್ತೆಯಲ್ಲಿ ರಾಶಿ ಕಸ ಬಿದ್ದಿರೋದ್ರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಜನರು ರಸ್ತೆಯಲ್ಲಿಯೇ ಕಸವನ್ನ ಸುರಿದು ಹೋಗ್ತಾ ಇದ್ದು ಸುತ್ತಮುತ್ತ ಪ್ರದೇಶ ಗಬ್ಬೆದ್ದು ನಾರುವಂತಾಗಿದೆ. ಎಸ್ಐಟಿ ಬ್ಯಾಕ್ ಗೇಟ್ನಲ್ಲಿರುವ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಾಗಿ ಕಸವನ್ನ ತೆಗೆದುಕೊಂಡು ಬಂದು ಸುರಿದು ಹೋಗ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗ್ತಾ ಇದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿ ಹಂದಿಗಳ ಕಾಟವು ಹೆಚ್ಚಾಗಿದೆ. ಇದರಿಂದ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂತ ಹೇಳಿದರೆ ಈ ಪಾರ್ಟಿ ಎಲ್ಲ ಗಲೀಜು ಮಾಡಿದ್ದಾರೆ. ಇಲ್ಲಿ ತಕ್ಕಂಥ ಕೌನ್ಸಿಲರ್ ಆಗಲಿ ಆದರೆ ಈ ಕಡೆ ಬಂದು ಮುನ್ಸಿಪಲ್ ಅವ್ರು ಇರ್ತಾರಪ್ಪ, ಕಮಿಷನರಲ್ಲಿ ಯಾರನ್ನ ಬಂದು ಇದ್ರ ಬಗ್ಗೆ ಗಮನಿಸಿ ನೋಡಿ. ನಾಯಿಗಳು ನೋಡಿದ್ರೆ ಎಲ್ಲ ರೋಡ್ಗಳಿದ್ರೆ ತುಂಬ ಬೇಡ, ಯಾರು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಮುನ್ಸಿಪಾಲಿಟಿಯವ್ರು ಗಾಡಿಯವರು ಕಸ ಆಯ್ತಲ್ಲ, ಅವ್ರಿಗೆ ದುಡ್ಡು ಕೊಟ್ಟರೆ ಮಾಡ್ತಾರೆ, ಇಲ್ಲ ಈ ಥರ ಮಾಡಿದ್ರೆ ನೋಡಿ ಎಲ್ಲ ಅಥವಾ ನೋಡಿ ಹೆಂಗೆ ಇದು ಮಾಡಿದ್ದಾರೆ. ಡೈಲಿಯಲ್ಲಿ ಬರ್ತಾರೆ ಸರ್. ಬಂದು ಇಷ್ಟೊಂದು ಕಸ ಎಲ್ಲಿರುತ್ತೆ ಸರ್ ಹೇಳಿ? ತುಂಬ ಒಂಥರ ವರ್ಸ್ಟ್ ಆಫ್ ದ ವರ್ಸ್ಟ್. ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾರೆ, ಕಂದಾಯ ಜಾಸ್ತಿ ಕಟ್ಸ್ಕೊತಾರೆ, ಮತ್ತು ಅದೇನು ಈ ಖಾತ ಆ ಖಾತ ಎಲ್ಲ ಮಾಡ್ಕೊತಾರೆ. ಆದರೆ ಈ ಥರ ಬೇಜವಾಬ್ದಾರಿ ಮಾಡಿದರೆ ದುಡ್ಡುಗಳು ಮಾತ್ರ ಸರ್ಕಾರಕ್ಕೆ ಬೇಜಾನು ಹೋಗ್ತಾ ಇದೆ. ಏನು ಒಂದು ಚೂರು ಏನು ಇದು ಮಾಡ್ತಾ ಇಲ್ಲ, ಇಂಪ್ರೂವ್ಮೆಂಟ್ಸೇ ಇಲ್ಲ. ನೋಡಿ ಎಲ್ಲ ನೋಡಿ, ರೋಡು ಎಲ್ಲ ಭಾರಿ ವರ್ಸ್ಟ್ ಇದೆ ವರ್ಸ್ಟ್. ನೋಡಿ ಆ ಕಸ ಕಡ್ಡಿ ಹಾಕಿರೋದು ನೋಡಿ. ಇಲ್ಲಿ ಜನಗಳು ನಾಯಿ ನೋಡಿ, ನಾಯಿಗಳು ಸುಮಾರು 50 ನಾಯಿಗಳು ಇರ್ತವೆ, ಅದನ್ನ ಕಡಿತವೆ, ಅವೆಲ್ಲ ಮಾಡ್ತವೆ. ಕಸದಿಂದನೇ ನಾಯಿ ಕಾಟ ಜಾಸ್ತಿ ಆಗುತ್ತೆ. ಕಸದಿಂದ ನಾಯಿ ಮತ್ತು ಇಲ್ಲೆಲ್ಲ ಹೋಟೆಲ್ಸ್ದೆಲ್ಲ ತಂದು ಹಾಕ್ತಾರಲ್ಲ, ಆ ನಾಯಿಗಳೆಲ್ಲ ಅವೇನೇನೋ ಇರ್ತಾವಲ್ಲ, ನಾನ್ ವೆಜ್ಜಿಂದೆಲ್ಲ ಹಾಕ್ತಾರಲ್ಲ, ಎಲ್ಲ ಎಳೆದು ಮಕ್ಕಳಿಗೆಲ್ಲ ಕಡಿತಾ ಇದ್ದಾವೆ. ಜನಗಳಲ್ಲಿ ಓಡಕ್ಕೆ ಆಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ ಸರ್. ಇನ್ನು ಒಂದ್ ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ಕಸವನ್ನ ರಸ್ತೆ ಬದಿಯಲ್ಲಿ ಸುರಿದು ಹೋಗ್ತಿದ್ದಾರೆ. ಮನೆ ಮುಂದೆ ಕಸದ ಗಾಡಿಗಳು ಬಂದರೂ ಕೂಡ ಜನರು ಕಸದ ಗಾಡಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯೇ ಹಾಕ್ತಿದ್ದಾರೆ. ಇತ್ತ ರಾಶಿ ಕಸ ಬಿದ್ದಿದ್ರೂ ಪಾಲಿಕೆ ಸಿಬ್ಬಂದಿ ಕಸವನ್ನೆತ್ತುವ ಕೆಲಸ ಮಾಡ್ತಾ ಇಲ್ಲ. ಯಾವಾಗ್ಲೂ 15 ದಿನಕ್ಕೊಮ್ಮೆ ಇಲ್ಲ 20 ದಿನಕ್ಕೆ ಒಂದು ಬಾರಿ ಬಂದು ಕಸ ಎತ್ತುತ್ತಾರೆ. ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್, ಕಡಿಮೆ ಈಗ ರೀಸೆಂಟಾಗಿ ಬಂದು ಒಂದು 3 ತಿಂಗಳು 4 ತಿಂಗಳಾಯ್ತು. ಬಂದಾಗಿಂದ ಬರೀ ಇದೆ. ಅವರು ಯಾರು ಹಾಕ್ತಾರೆ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದು ಇವರು ಮಾಮೂಲಿ ಹುಡುಗರು ಇರ್ತಾರಲ್ಲ, ನಾರ್ತ್ ಈಸ್ಟ್ಗಳು, ಅವರೆಲ್ಲ ಹಾಕೋಗ್ತಾರೆ. ಮೊನ್ನೆ ಎರಡು ಸತಿ ವಾರ್ನಿಂಗು ಮಾಡಿದ್ದೀನಿ. ಬಟ್ ಇಲ್ಲಿ ಅವ್ರಿಗೆ ಯಾರಿಗೆ ಕ್ರಮ ತಗೊಳ್ಬೇಕು ಏನಂತ ಗೊತ್ತಾಗ್ತಾನೂ ಇಲ್ಲ. ಕೆಲವ್ರಿಗೆ ಇಲ್ಲಿ ಕಸ ಹಾಕಿ ಎತ್ತೋರು ನಾನೇ ಹೇಳಿದ್ದೀನಿ, ಅವರ ಪಾಪ ಎತ್ಕೊಂಡು ಹೋಗ್ತಿದ್ದಾರೆ. ಬಟ್ ಡೈಲಿ ಹಂಗೆ ಆಗ್ತಿದೆ. ಇದು ಓನರು ಯಾರು ಅಂತಲೂ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ. ಅದು ಇಷ್ಟೊಂದು ಕಸ ಬಿದ್ದಿದೆ, ಮುನ್ಸಿಪಲ್ ಅವರು ಬರ್ತಾ ಇಲ್ವಾ? ಸರ್, ಡೈಲಿ ಎಲ್ಲ 2 ಡೇಸ್ ಬರ್ತಾರೆ, ಬಟ್ ಕ್ಲೀನ್ ಮಾಡ್ಕೊತಾರೆ. ಎಷ್ಟು ಮಾಡ್ಕೋ ಅಷ್ಟು ಮಾಡ್ಕೊತಾರೆ. ಬಟ್ ಇದೆಲ್ಲ ಬರೋ ನಾಯಿ ಎಳೆದು ಬರೋದು. ಅವರು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕೂಡ ಮಾಡ್ತಿರೋದು ಇದು. ಯಾರೋ ಫ್ಯಾಮಿಲಿ ಯಾರು ಮಾಡೋದು ಇಲ್ಲಿ.
ಬರೆಲ್ಲ ಸ್ಟೂಡೆಂಟ್ಸ್ಗಳೇ ಮಾಡೋದಿಲ್ಲ. ಸ್ಟೂಡೆಂಟ್ಸ್ ಕಸ ಹಾಕ್ತಾ ಇದ್ದಾರೆ. ಸ್ಟೂಡೆಂಟ್ಸೇ ಬಿಯರ್ ಬಾಟ್ಲುಗಳೆಲ್ಲ ಜೋಡಿಸಿದ್ರು ಮೊನ್ನೆ. ಕಡಿಮೆ ಅಂದರೆ ಒಂದು 20-30 ಬಾಟ್ಲುಗಳಿದ್ದು. ಇದೆಲ್ಲ ಬರೀ ಸ್ಟೂಡೆಂಟ್ಸೇ ಮಾಡೋದಿಲ್ಲ. ಕಸದಿಂದ ನಾಯಿ ಸಮಸ್ಯೆನೇ ಜಾಸ್ತಿ. ನಾಯಿ ಎಲ್ಲ ಸ್ವಾಮಿ, ನನ್ನ ಹತ್ರ ಫೋಟೋ ಇದೆ, ಹೊಸ ತಿನ್ನೋದು ಇದೆ, ಅದು ತೊಗೊಂಡಿದ್ದೆ. ನೆಕ್ಸ್ಟ್ ಫೋಟೋ ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹೊಸ ಕಸನ ತಿನ್ನುತ್ತೆ. ಯಾಕೆಂದರೆ ಆ್ಯಕ್ಚುಲಿ ಈಗ ನಾರ್ಮಲಾಗಿ ಪಬ್ಲಿಕಲ್ಲಿ ಇದು ಮುನ್ಸಿಪಲ್ ಬರೋದು ಏನೋ ಹಸೋದು, ನಮ್ಮ ಹೊಸ ಕವರ್ ತಿಂತು ಸ್ವಾಮಿ ಕಾಪಾಡಿ ಅಂತ ಹಾಕ್ತಾರೆ. ಬಟ್ ಅದು ಹೊಸ ತಿನ್ನೋದೇ ಇದೆ ಕಸ. ಈ ಕಸ ಹಾಕೋದು ಆ್ಯಕ್ಚುಲಿ ತೊಂದರೆ. ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಇಲ್ಲಿರ್ತೀವಿ, ಆ ಹುಡುಗರು ಬರ್ತಾರೆ, ಇಲ್ಲಿ ಮನೆಯವರು ಕೆಲವರು ಒಂದು 2-3 ಜನ, ಇನ್ನೊಂದು 2-3 ಮನೆ ಇದೆ, ಅವರು ಹಾಕ್ತಾರೆ. ಹಾಗೆ ಸ್ಟೂಡೆಂಟ್ಸ್ ಅಂತೀವಲ್ಲ, SIT ಬ್ಯಾಕೆಟ್ ಆ ಸ್ಟೂಡೆಂಟ್ಸ್ಗಳು ಬಂದು ಹಾಕ್ತಾರೆ. ಪ್ರತಿಯೊಬ್ಬರು ಹಾಕೋದು ಕಸದ ತೊಟ್ಟಿ ಇದೇ ಆಗಿದೆ. ಅದೇನೇ ಆಗಲಿ, ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿ ಹಾಗೂ ಹಂದಿಗಳ ಕಾಟ ಹೆಚ್ಚಾಗಿದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಕಸವನ್ನ ಎತ್ತದಿರೋದು ಮಾತ್ರ ದುರಂತವೇ ಸರಿ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ಕಸದ ಸಮಸ್ಯೆಯಿಂದ ಮುಕ್ತಿಯನ್ನ ಕೊಡಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.